ಆಮೇಲೆ ಇನ್ನೂ ಒಂದಷ್ಟು ಜನ ಇದ್ದಾರೆ, ನಾವು ಹೇಳಬೇಕು. ನಮ್ಮ ಜೊತೆಗೆ ಇನ್ನೂ ಒಂದು 4-5 ಜನ. ಕೃಷ್ಣಲೇಖನ ಅಂತ ಒಬ್ರು ಕೋ ಡೈರೆಕ್ಟರ್ ಇದ್ದಾರೆ. ಅವರೊಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಅನುಭವಸ್ಥರು. ಆಮೇಲೆ ಜಗದೀಶ್ ಅಂತ ಒಬ್ರು ಇದ್ದಾರೆ, ಜಗದೀಶ್ ನಡನಹಳ್ಳಿ ಅಂತ ಒಬ್ರಿದ್ರು, ಅವರೊಂದು ಕೋ ಡೈರೆಕ್ಟರ್. ಆಮೇಲೆ ನಮ್ಮ ಲೋಕಿ ಸರ್, ಎಷ್ಟು ಮಾಡಿದಂಥ ಲೋಕಿ ಸರು ಅಷ್ಟೇ ಸಿಕ್ಕಾಪಟ್ಟೆ ಶ್ರಮ ಪಟ್ಟಿದ್ದಾರೆ ಅವರುಗಳು ಎಲ್ಲ. ಆಮೇಲೆ ವಿವೇಕ್ ಅಂತ ಒಬ್ಬರಿದ್ರು ಅಸೋಸಿಯೇಟು, ಅವರು ಎಲ್ಲ ಬೇರೆ ಬೇರೆ ಕಡೆ ಕೆಲಸ ನಡೀತಾ ಇದೆ, ಥಿಯೇಟ್ರ್ ವಿಸಿಟು ಅಲ್ಲೆಲ್ಲ ಅಲ್ಲೋಗಿದ್ದಾರೆ. ಅವರು ಒಬ್ಬರು ಇದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಅಭಿಜ್ಞಾ ಅಂತಿದ್ದಾರೆ. ಆಮೇಲೆ ಪಾರ್ಥ ಸಾರಥಿ ಅಂತ ಒಬ್ರು ಇದ್ದಾರೆ, ಅವರು ತೆಲುಗುದೆಲ್ಲ ನೋಡ್ಕೋತಾ ಇದ್ರು, ತೆಲುಗುವಿಂದ ಹೈದರಾಬಾದಿಂದ ಬಂದಂಥವ್ರು. ಇವರಿಷ್ಟು ಜನ ಅಷ್ಟೇ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೂತು ನಾವೆಲ್ಲ. ಆದರೆ ನಿಜ ಹೇಳ್ತೀನಿ, ಒಂದೇ ಒಂದಂತೂ ನಾವು ಬಹುಶಃ ಇನ್ನು ಮುಂದೆ ಬೇರೆಯವ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವೋ ಇಲ್ವೋ, ಆ ಒಂದು ಇದನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮನ್ನು ನೀವು ಅಬ್ಸರ್ವ್ ಮಾಡಿಲ್ಲ, ನೀವು ಗೊತ್ತಿಲ್ಲ ನೀವು ಎಷ್ಟಿದ್ದೀವಿ ಅಂತ. ಉಪ್ಪಿ ಸರ್ಗಿರುವಂಥ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ, ನಾವು ನಿಜವಾಗ್ಲೂ ಅದು ಹೆಂಗೆ ಅಂದರೆ ಕಾಸು ಕೊಟ್ಟು ಕೋಟಿ ಕೊಟ್ಟರು ಸಿಗಲ್ಲ. ಡಿಸ್ಕಷನಲ್ಲಿ ಕೂತ್ಕೊಂಡಾಗ ಸಿನ್ಸಿಯರ್ ಆಗಿ ಸ್ಕ್ರಿಪ್ಟ್ ಬಗ್ಗೆ ಒಂದು ಅರ್ಧ ದಿನ ಡಿಸ್ಕಷನ್ ಮಾಡಿದ್ರೆ ಅರ್ಧ ದಿನ, ಆಮೇಲೆ ಅವರು ಒಂದೇ ಜೋಕನ್ನ 100 ಸತಿ ಹೇಳಿ 100 ಸತಿನೂ ಅಷ್ಟೇ ನಗು ಬರುತ್ತೆ. ಫಾರ್ ಎಕ್ಸಾಂಪಲ್ ಕಾಲೇಜಲ್ಲಿ ಕೇಳೋರು, APS ಕಾಲೇಜಲ್ಲಿ, ಏನು ಗೊತ್ತೇನ್ರಿ, ನಾನು 6 ತಿಂಗಳಲ್ಲಿ ಅಕ್ಕ ತಂಗಿ ಇಬ್ಬರನ್ನೂ ಲವ್ ಮಾಡಿದ್ದೀನಿ ರೀ ಕಾಲೇಜಲ್ಲಿ ಅಂದ್ಬಿಟ್ಟು ಒಂದು ಸ್ಟೋರಿ ಹೇಳೋರು. ನಮಗೆ ಒಂದೇ ಸೈಡ್ ನಮಗೆ ಸಖತ್ ನಗು ಬರೋದು. ಆಮೇಲೆ ಹಂಸಲೇಖ ಅವ್ರ ಹತ್ರ ಇದ್ರ ಟೈಮಲ್ಲಿ ಹೆಂಗಿತ್ತು ಲಿರಿಕ್ಸ್ ಹೋಗ್ಬೇಕಾದ್ರೆ ಅಂತ, ಈ ಥರ ನಮಗೆ ತುಂಬ ನಮಗೆ ನಾರ್ಮಲ್ ಜೋಕ್ ನಗು ಬರೋಲ್ಲ. ಆದರೆ ಅವ್ರಿಗಿರೋ ಹ್ಯೂಮರ್, ನಾನು ಯಾವಾಗಲೂ ಮಾತಾಡ್ತಾ ಹೇಳ್ತಾ ಇದ್ದೆ, ಸರ್ ಎಲ್ಲ ಬಿಟ್ಬಿಟ್ಟು ಫಿಲಾಸಫಿ ಇದು ಎಲ್ಲ ಒಂದೇ ಒಂದು ಕಾಮಿಡಿ ತರಲೇ ನನ್ನ ಮಗನ ಥರ ಒಂದು ಸಿನಿಮಾ ಮಾಡಿ ಸರ್, ಇವತ್ತಿಗೂ ನಿಜವಾಗ್ಲೂ 1000 ಕೋಟಿ ಮುಟ್ಟುತ್ತೆ ಅಂತ ಮಾಡಬೇಕು ಅನ್ಸುತ್ತೆ ರೀ ನನಗೂ. ಈ ಎಲ್ಲಾದ್ರ ಮಧ್ಯೆ ಒಂದು ಒಳ್ಳೆ ಕಾಮಿಡಿ ಫಿಲಮ್ ಅಂತ ನಮ್ಮನ್ನೆಲ್ಲ ನಗಿಸಿ, ನಮಗೆ ಹಬ್ಬಕ್ಕೆ ಬಟ್ಟೆಗಳು ಕೊಡಿಸಿ, ಇವತ್ತಿಗೂ ಅಷ್ಟೇ ನಮ್ಮ ಬಾಸು ಅಷ್ಟೇ ಪ್ರೀತಿಯಿಂದ. ನಾವು ಫಿಲಮ್ ಆಗೋದ್ಮೇಲೆ ಮಧ್ಯ ಒಂದು ಸ್ವಲ್ಪ ಎಡಿಟು ಡಬ್ಬಿಂಗ್ ಎಲ್ಲ ಮುಗಿದೋದ್ಮೇಲೆ ಒಂದಷ್ಟು ಜನ ಬರ್ತಿರ್ಲಿಲ್ಲ, ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ವಿ. ಆದರೆ ಎಲ್ಲರಿಗೂ ಫೋನ್ ಮಾಡೋರು, ಎಲ್ಲ ಫೋನ್ ಮಾಡಿಬಿಟ್ಟು ಪ್ರಶಾಂತ್ ಹೇಗಿದ್ದೀರ್ರಿ, ವೇದಿಕಾ ಏನು ಮಾಡ್ತಿದ್ದೀರ್ರಿ ಅಂತೆಲ್ಲ ಮಾಡಿದ್ರು. ಆಮೇಲೆ ಒಂದೇ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ, ಒಂದು ಸೆಟ್ಟಲ್ಲಿ ತುಂಬ ಅದು ಕಸ ಗಿಸ ಎಲ್ಲ ಇತ್ತು. ಅವತ್ತು ಮಾಡಿದ್ವಿ, ಬೆಳಗ್ಗೆ ಎದ್ದು ನೋಡಿದ್ರೆ ಥ್ಯಾಂಕ್ ಯು ಅಂತ ಮೆಸೇಜ್ ಬಂದಿತ್ತು ಅವ್ರದ್ದು. ನಮಗೆ ಏನು ರೆಸ್ಪಾಂಡ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಇದೇನು ಇವರೇ ಕಳಿಸಿರೋದಾ ಉಪ್ಪಿ ಸರ ಅಂತ ನಂಗೆ ಡೌಟು. ನಾವು ಒಂದಿಬ್ರಿಗೆ ಫೋನ್ ಮಾಡಿ ಕೇಳಿದೆ, ಇದು ಯಾರು ಇವ್ರು ಕಳಿಸಿರೋದಾ ಏನು ಅಂತ. ಹೌದು, ನಮ್ಗೆ ಏನು ರೆಸ್ಪಾಂಡ್ ಮಾಡೋದು ಗೊತ್ತಿಲ್ಲ, ನಮಸ್ಕಾರ ಹಾಕ್ಬಿಟ್ಟು ಇಮೋಜಿ ಬಿಟ್ಬಿಟ್ವಿ. ಅಂದರೆ ನೀವು ಒಂದು ಕನ್ನಡದ ರೆವಲ್ಯೂಷನ್ ಡೈರೆಕ್ಟ್ರು ಬಂದ್ಬಿಟ್ಟು ನಿಮಗೆ ಥ್ಯಾಂಕ್ ಯು ಅಂತ ಕಳ್ಸೋದು ಏನಿದೆ ಹೇಳಿ. ಸೊ ಆ ಥರದ್ದು ಸಾಕಷ್ಟು ಇನ್ಸಿಡೆನ್ಸ್ ಇದೆ. ನಿಮಗೆ ಬೇಕಾದರೆ ಒಂದು ವೆಬ್ ಸೀರೀಸ್ ಥರನೇ ಹೇಳ್ಬೋದು. ಅಂಥ ಕ್ಷಣಗಳು ನನಗೊಂದು 1000 ಮೆಮರಿ ಈ ಸಿನಿಮಾದಲ್ಲಿ ತೊಗೊಂಡೋಗ್ತಾ ಇದ್ದೀನಿ, ಇವನಿಗೊಂದು 1000 ಮೆಮರಿ ಇದೆ, ಎಲ್ಲರಿಗೂ. ಅದನ್ನ ನಾವು ಸಾಯೋವರೆಗೂ ನಮ್ಮ ಲೈಫಲ್ಲಿ ಏನಾದ್ರು ಒಂದು ಮೆಮೊರಿ ಶೇರ್ ಮಾಡ್ಕೋಬಹುದು ಅಂದ್ರೆ ಈ 2.5 years ನಾವು ಅವ್ರ ಜೊತೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡೋಣ ಈ ಸಿನಿಮಾನ ನೋಡಿ. ಆಮೇಲೆ ನಿಜವಾಗ್ಲೂ ನಾನು ಕೇಳ್ಕೊಳ್ಳೋದು, ಸಾಕಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಸೋಸಿಯೇಟ್ ಡೈರೆಕ್ಟರ್ಗಳು, ಎಷ್ಟೋ ಜನ ನಿರ್ದೇಶಕರ ಮಾಡಿರೋರು ಕೂಡ ಇವ್ರ ಜೊತೆ ಕೆಲಸ ಮಾಡಬೇಕು ಅಂತಿದೆ. ಅವ್ರಿಗೆಲ್ಲ ನಮ್ಮ ಥರನೇ ಒಂದು ಅವಕಾಶ ಸಿಕ್ಲಿ ಅಂತ ನಾನು ನಿಜವಾಗ್ಲೂ ಕೇಳ್ಕೊತೀನಿ. ಅದು ಮಾತ್ರ ಬ್ಲೆಸ್ಡು. ಇನ್ನೂ 3 ವರ್ಷ ಫಿಲಮ್ ಇದ್ರು ಅವ್ರ ಜೊತೆ ಕೆಲಸ ಮಾಡಲ್ಲ. ಅದನ್ನ ನೀವು ನಮ್ಗೆ ಆಕ್ಚುಲಿ ನಮ್ಗೆ ಯಾವಾಗ ರಿಯಲೈಸ್ ಅಂದ್ರೆ ಹೋಗ್ಬಿಟ್ವಿ, ನಮ್ಗೆ ಅವ್ರ ಹತ್ರ ಚಾನ್ಸ್ ಸಿಕ್ಬಿಡ್ದು. ಬಟ್ ಅವ್ರ ಗೇಟ್ ಮುಂದೆ ಸಿನಿಮಾ ಶೂಟಿಂಗ್ ಶುರು ಆದ್ಮೇಲೂ ಕೂಡ ದಿನಕ್ಕೆ 10 ಜನ ಬರೋರು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಂತ. ಬಟ್ ನಮ್ಗೆ ಅವೆಲ್ಲ ಅವಕಾಶ ಸಿಕ್ಕಿದ್ದು ನಾವು ನಿಜವಾಗ್ಲೂ ಪುಣ್ಯ. ನಮ್ಗೆ ನಾವು ನೆನ್ಪಿಕೋಬೇಕಷ್ಟೇ ಕೊನೆ ಗಂಟೆ. ಕೊನೆಯದಾಗಿ ಇತಿಹಾಸ ಬರೆಯುವಂತ ಕ್ಲಾಪ್ ಬೋರ್ಡ್ ಇಲ್ಲೇ ಇದೆ ನಾಳೆ. ಸೊ ಒಳ್ಳೇದಾಗ್ಲಿ. ಇನ್ನು ಸಿನಿಮಾದ ವಾರ್ನರ್ ಗ್ಲಿಮ್ಸ್ ನೋಡಿದಾಗ ಪ್ರತಿ ಶಾರ್ಟ್ ಅಲ್ಲಿ ಒಂದಷ್ಟು ಮೆಟಾಫರ್ ಅಥವಾ ಡಿಕೋಡ್ ಮಾಡೋದು ಸಾಕಷ್ಟು ವಿಷಯಗಳು ಮೇ ಬಿ ನಾಳೆ ಸಿನಿಮಾ ನೋಡಿದ್ರೆ ಪುಸ್ತಕನೇ ತಗೋಬೇಕು ಅನ್ಸುತ್ತೆ. ಇಲ್ಲ, ಆಕ್ಚುಲಿ ಇವಾಗವರೆಗೂ ನನಗೆ ಸೂಪರ್ ತುಂಬಾ ಫೇವ್ರೇಟ್ ಅವ್ರ ಡೈರೆಕ್ಷನ್ ಅಲ್ಲಿ. ಬಟ್ ಈ ಸಿನಿಮಾ ನೋಡಿದ್ಮೇಲೆ, ಆ ಸ್ಕ್ರಿಪ್ಟ್ ಎಲ್ಲ ನೋಡಿದ್ಮೇಲೆ ನಾನು ಖಂಡಿತವಾಗ್ಲೂ ಐ ಆಮ್ ವೆರಿ ಶೋರ್ ಎಲ್ಲರಿಗೂ ಉಪ್ಪಿ ಸರ್ ಫೇವ್ರೇಟ್ ಮೂವಿ ಡೈರೆಕ್ಷನ್ ಅಂದ್ರೆ ಇದ್ದೇ ಆಗತ್ತೆ, ಅಷ್ಟು ಚೆನ್ನಾಗಿದೆ. ನಿಮ್ಮ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಸಮಾಜದ ಮೇಲೆ ಪ್ರಶ್ನೆ. ವಾರ್ನರ್ ಅದೇ ಕಾಸ್ ಮಾಡ್ತು. ಸೊ ಹಂಗೇನೆ ಎಲ್ಲಾರ್ಗು ಇದೇ ಫೇವ್ರೇಟ್ ಡೈರೆಕ್ಷನ್ ಆಗುತ್ತೆ. ಐ ಆಮ್ 100% ಶೋರ್. ಆಮೇಲೆ ಲೋಕಿ ಬ್ರದರ್, ನಾನು ನಿಮ್ಗೆ ಅವಾಗಲೇ ಒಂದು ಮಾತು ಹೇಳಿದೆ, ಅವ್ರಿಗೇನಂದರೆ ತುಂಬ ಸಾಮಾಜಿಕ ಕಳಕಳಿ ಇರೋವಂಥವ್ರು, ಅವರು ಒಂದು ಸೋಷಿಯಲ್ ಕಾನ್ಷಿಯಸ್ನೆಸ್ ಇದೆ. ನಾನೊಂದು ಫಿಲಮ್ ಮಾಡಿದೆ, 2 ಗಂಟೆ ನೋಡಿದ್ರು, ಖುಷಿ ಪಟ್ಟರು, ಹೊಟ್ಟೋದ್ರು ಅನ್ನೋಷ್ಟಕ್ಕೆ ಸೀಮಿತವಾಗಿಲ್ಲ. ಅವ್ರಿಗೆ ತುಂಬ ಕಾಳಜಿ ಇದೆ. ಈ ಎನರ್ಜಿ, ನಾನು ಹೇಳ್ದಂಗೆ ನಿಮ್ಮ ಯೂತ್ ಎನರ್ಜಿನೋ ಅಥವಾ ಈ ಜನಗಳಿಗೆ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಅವ್ರಿಗೇನಂದರೆ ನನ್ನ ಸಿನಿಮಾ ನೋಡಿಕೊಂಡು ಹೋದ್ಮೇಲೂ ಅವ್ರಿಗೊಂದು ಐ ಓಪನರ್ ಥರ ಇರಬೇಕು. ಹೌದಲ್ವಾ, ನಾನು ಈ ಥರ ಎಲ್ಲ ಯೋಚನೆ ಮಾಡಿಲ್ಲ ಅಂತ. ಅದು ಅವ್ರನ್ನ ಪರಿವರ್ತನೆ ಮಾಡಬೇಕು. ಈ ಥರದ್ದೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಮಾಡೋದವರು. ಅವ್ರು ಸುಮ್ಮನೆ ನನಗೊಂದು ಸಿನಿಮಾ ಹಾಕಿದೆ, ದುಡ್ಡು ಬಂತು, ಆ ಸಿನಿಮಾ ಹಿಟ್ಟಾಯಿತು ಅನ್ನೋದಕ್ಕೆ ಅಲ್ವೇ ಅಲ್ಲ. ಅವ್ರಿಗೆ ಖಂಡಿತ ಕಾಡಬೇಕದು. ಒಂದು 2 ದಿವಸ ಕಾಡಿ ಅವರಲ್ಲಿ ಪರಿವರ್ತನೆ ಬರಬೇಕು ಅನ್ನೋವಂಥ ಕಾಳಜಿ ಇಟ್ಕೊಂಡೇ ಮಾಡಿರೋವಂಥದ್ದು ಸಿನಿಮಾ. ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು ಇದ್ರ ಮೂಲಕ ಆಡಿಯನ್ಸಿಗೆ,
ಇದು ನಿಮ್ಗೆಲ್ಲ ಸಿನಿಮಾ ಥರ ಇರಲ್ಲ. ಇದು ನಿಜವಾಗ್ಲೂ ನಿಮ್ಗೊಂದು ಐ ಓಪನರ್ ಥರ ಇರುತ್ತೆ. ಏನಪ್ಪ ಇಷ್ಟೊಂದು ವಿಷಯಗಳನ್ನ ಹೇಳಿದಾರಲ್ಲ ಅಂತ ಹೇಳಿದ್ದಾರೆ. ಒಂದು 2.5 ಗಂಟೆನಲ್ಲಿ ಮನುಷ್ಯ ನಿಜವಾಗ್ಲೂ ಇಷ್ಟು ವಿಷಯ ಹೇಳ್ಬೋದಾ ಅನ್ನೋಂಥದ್ದನ್ನು ನೀವು ವಿಟ್ನೆಸ್ ಮಾಡ್ತೀರಾ. ನೋಡಾದ್ಮೇಲೆ ನೀವೇ ತಿಳಿಸಿ ನನಗೆ. ಇದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಟೀಮ್ಗೆ, ನಮ್ಮ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನ್ಯೂಸ್ ಫಸ್ಟ್ಗೆ ಥ್ಯಾಂಕ್ ಯು. ಸೊ ಒಳ್ಳೇದಲ್ಲಿ ಆಲ್ ದಿ ಬೆಸ್ಟ್. ನಾಳಿನ ಒಂದು ದೊಡ್ಡ ಸಂಭ್ರಮಕ್ಕೆ ಬಿಗ್ ಡೇಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಯುವ ಟೀಮ್ನ ಮತ್ತು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ಥ್ಯಾಂಕ್ ಯು.